ಏಯ್ ವಿಡಿಯೋ ಗೇಮ್ ಚೇಂಜರ್ ಪೋಸ್ಟರ್ ಆದರೆ ಹಾಕಿದ್ದಾರೆ. ಎಲ್ಲರಿಗೂ ಬೆಳಗ್ಗೆನೇ ಶುಭೋದಯ. ಗೈಸ್ ನಾನು ಬಂದುಬಿಟ್ಟು ಇವಾಗ ನಂದಾವರಂ ಪೆಟ್ರೋಲ್ ಪಂಪ್ ಇದೆ ಅಲ್ವಾ, ನಯರ. ಸೊ ಅದಾದರೆ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನೆನ್ನೆ ನೈಟ್ ಇಲ್ಲೇ ಒಂದು ಟೆಂಟನ್ನು ಹಾಕಿದ್ದೆ. ಸೊ ಇಲ್ಲಿಂದ ಆದರೆ ಮುಂದಕ್ಕೆ ಹೋಗ್ತಾಯಿದ್ದೀನಿ ನಾನು ನಮ್ಮ ನೆಕ್ಸ್ಟ್ ಜರ್ನಿಗಾದರೆ. ಸೊ ನೈಟ್ ಬಂದು ಇಲ್ಲೇ ಒಂದು ಟೆಂಟನ್ನು ಹಾಕಿದ್ದೆ. ಸೊ ಇಲ್ಲೇ ಮಲ್ಕೊಂಡಿದ್ದೆ ನಾನು. ಸೊ ಇವಾಗಾದರೆ ನಾನು ಬಂದುಬಿಟ್ಟು ಮುಂದೆಗಾದರೆ ಹೋಗ್ತಾಯಿದ್ದೀನಿ. ನೆಕ್ಸ್ಟು ನಾವು ನಮ್ಮದು ಕಂಪ್ಲೀಟ್ ಮಾಡಬೇಕಲ್ವಾ, ನಮ್ಮ ಸೆಕ್ಷನ್ ಏನಿರುತ್ತೆ ಅದು ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಹಿಂಗೆ ವಿಲೇಜ್ ಆದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಒಂದು ಜನ ಆದರೆ ನೋಡಿ ಮತ್ತೆ ಹಿಂಗೆ ಆದರೆ ಹೋದೆ ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಹೋಟೆಲ್ ಒಂದಿದೆ. ಸೊ ಅಲ್ಲಾದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ಸೊ ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಬ್ರೇಕ್ಫಾಸ್ಟ್ ಮಾಡಲೇಬೇಕು ನಾವು. ಸೊ ಅದಕ್ಕೋಸ್ಕರ ನಾನು ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಆದರೆ ಮಾಡಿಕೊಂಡು ಮತ್ತೆ ರಿಟರ್ನ್ ಆದರೆ ಹೋಗ್ತೀನಿ. ಯಾಕಂತ ಹೇಳಿದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಇದ್ದರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು, ಏನು ಸುಸ್ತಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ಯಾಕಂತ ಹೇಳಿದ್ರೆ ನೈಟೆಲ್ಲ ಇರ್ತೀವಲ್ವಾ, ನೈಟೆಲ್ಲ 8 hours ಊಟ ಮಾಡ್ತಿರೋ ಇರ್ತೀವಲ್ವಾ. ಬೆಳಗ್ಗೆ ಟೈಮಲ್ಲಾದರೆ ಕರೆಕ್ಟಾಗಿ ಒಂದು 5 hours ಒಂದು ಬಾರಿ ಊಟ ಮಾಡ್ತಾಯಿರ್ತೀವಿ. ಸೊ ನೈಟಲ್ಲಾದರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಬಂದುಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಅಂದರೆ ಮಾಡೋಕ್ಕೆ ಬರ್ತಾಯಿದ್ದೀನಿ. ಸೊ ಇದೇ ಮುಂದೆ ಹೋಟೆಲ್ ಒಂದು ಕಾಣಿಸ್ತಾಯಿದೆ. ಸೊ ಇಲ್ಲೇನು ಸಿಗುತ್ತೆ ನೋಡಿ. ಇಲ್ಲಾದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡೋದ್ರೆ ನಾವು ಮುಂದಕ್ಕೆ ಹೋಗಬೇಕು. ನೋಡಿ ನಿಮ್ಗೆ ಹೋಟೆಲ್ ಕಾಣಿಸ್ತಾ ಇದೆ. ಸೊ ಬನ್ನಿ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕಾದರೆ ಬಂದಿದ್ದೀನಿ ಹೋಟೆಲ್ಗೆ. ಸೊ ಪೂರಿ ಆದರೆ ಇದೆ, ಇಲ್ಲಿ ರೈಸ್ ಐಟಮ್ ಏನಿಲ್ಲ ಕೇಳಿದೆ. ಸೊ ಪೂರಿ ಆದರೆ ಇದೆ. ಸೊ ತಿನ್ಕೊಂಡು ನಾವು ಆದರೆ ಮುಂದೆ ಜರ್ನಿ ಆದರೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ. ಚೆನ್ನಾಗಿದೆ ಪೂರಿ. 2 ಪೂರಿ ಇದೆ. ನೋಡೋದಾ ಗೈಸ್ ಎಷ್ಟು ದೊಡ್ಡದಾಗಿದೆ ಪೂರಿ ಅಂತ ಹೇಳ್ಬಿಟ್ಟು, ತುಂಬ ದೊಡ್ಡದಾಗಿದೆ ಗೈಸ್. ಇವಾಗೆ ಬ್ರೇಕ್ಫಾಸ್ಟ್ನ ಒಂದು ಕಂಪ್ಲೀಟ್ ಮಾಡ್ಕೊಂಡಾದರೆ ನಾನು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ಲೇಟ್ ಆಗೋಯ್ತು ಅಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಟೈಮ್ ಆಗುತ್ತೆ, ಬೇಗ ಹೋಗಬೇಕು ನಡ್ಕೊಂಡು. ಸೊ ಬನ್ನಿ ಹೋಗೋಣ. ಇವತ್ತು ಬಂದುಬಿಟ್ಟು ಒಂದು 20 kilometers ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡೋಣ. ವಿಲ್ ಟ್ರೈ. ಇಲ್ಲಿ ಮುಂದೆ ನೋಡಿ ಗೈಸ್, ಎತ್ತಿನ ಗಾಡಿ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ವೆಯ್ಟ್ ಆದರೆ ಹಾಕಿದ್ದಾರೋ 2 ಎತ್ತುಗಳಿಗೆ. ತುಂಬ ವೆಯ್ಟ್ ಆದರೆ ಹಾಕಿದ್ದಾರೆ. ಪಾಪ ಹೆಂಗೋ ಎತ್ಕೊಂಡು ಹೋಗುತ್ತೆ ಇವನ್ನೆಲ್ಲ ನನಗಂತೂ ಗೊತ್ತಿಲ್ಲ. ಒಳ್ಳೆ ಹಳ್ಳಿ ಸೊಬಗಾದ್ರೆ ನಮಗಾದರೆ ಇಲ್ಲಿ ಕಾಣಿಸುತ್ತೆ. ನಾನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ವ್ಯೂ ಪಾಯಿಂಟ್ ಆದರೆ ನಮ್ಗೆ ಸಿಗುತ್ತೆ. ಮತ್ತು ನೋಡಿ ಗೈಸ್, ಹಚ್ಚ ಹಸಿರು ಒಳ್ಳೆ ಸಾಂಗ್ ಹಾಕ್ಕೊಳ್ಳಿದೆ, ಕೇಳ್ತೀನಿ ಹೆಂಗಿರುತ್ತೆ ಅಂತ ಅಲ್ವಾ. ನೋಡಿ ಇವೆಲ್ಲ ರೈತರು ನೋಡಿ. ಇದು ಆ್ಯಕ್ಚುಲ್ ಫಾರ್ಮಿಂಗ್ ಅಂದರೆ ಈ ಥರ ಇರಬೇಕು ಅಲ್ವಾ. ನಾನು ಯಾವತ್ತೂ ಫಾರ್ಮಿಂಗ್ ಮಾಡಿಲ್ಲ ಗೈಸ್, ಅದಕ್ಕೋಸ್ಕರ ಗೊತ್ತಾಗಲ್ಲ. ಗುರು ನಾನು ಬಂದುಬಿಟ್ಟು ಇವಾಗ ಬೆಳಗ್ಗೆ ಮಾರ್ನಿಂಗಿಂದ ಒಂದು 50 minutes ಆದರೆ ನಡೆದು 4 kilometers ಆದರೆ ನಡೆದಿದ್ದೀನಿ. ಸೊ ಎಮ್ಮಿಗನೂರು ಹತ್ರ ಇದ್ದೀನಿ. ಸೊ ಈ ಊರ ಹೆಸರು ಎಮ್ಮಿಗನೂರು ಅಂತ ಹೇಳ್ಬಿಟ್ಟು ನಿಮ್ಗೆ ಈ ಥರ ಗೊತ್ತಾಗುತ್ತೆ. ನನಗೂ ಹೊಸದೇ ಅಲ್ವಾ, ಇದು ಉಚ್ಚಾರಣೆನೇ ಆಗಲ್ಲ ಕೆಲವೊಂದು ವರ್ಡ್ಸ್ ಎಲ್ಲ. ನೋಡಿ ಆ ಊರಾದರೆ ನಿಮ್ಗೆ ಈ ಥರ ಕಾಣಿಸುತ್ತೆ ನೋಡಿ. ಇದೆಲ್ಲ ಎಮ್ಮಿಗನೂರು ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ಕಂಪ್ಲೀಟು. ಸೊ ಈ ಊರಲ್ಲಾದರೆ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ 4 kilometers ನಡೆದ್ರೇ ಸ್ವಲ್ಪ ಸುಸ್ತಾಗುತ್ತೆ ಗೈಸ್. ಸ್ವಲ್ಪ ಹೋಗ್ತಾ ಆಮೇಲೆ ಕಡಿಮೆ ಆಗುತ್ತೆ. ಸೊ ಈ ಊರಲ್ಲಿ ಜಾತ್ರೆ ನಡೆಯುತ್ತಂತೆ. ಇನ್ನೇನು ಕೆಲವೇ ಒಂದು 2-3 ದಿನದಲ್ಲಿ ತುಂಬ ಜಾತ್ರೆ ನಡೆಯುತ್ತೆ. ತುಂಬ ಫೇಮಸ್ ಆಗಿರುವಂಥ ಜಾತ್ರೆ ಅದು. ಕರ್ಬೂಜ ಯಾರಿಗಾಗಬೇಕು, ವಾಂಟ್ ಕರ್ಬೂಜ, ಟೇಕ್ ದಿಸ್. ಬನ್ನಿ ಅಲ್ಲಿ ನೋಡಿ ಗೈಸ್, ಹಸು ಎತ್ತು ಯಾವ ಥರ ನಿಂತಿದೆಯೋ. ಮಳೆ ಒಂದು ನಮ್ಮ ದೇಶೀಯ ಅದು ಎತ್ತು ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಿರೋದು. ಗೇಮ್ ಚೇಂಜರ್ ಪೋಸ್ಟರ್ ಆದರೆ ಹಾಕಿದ್ದಾರೆ ಗೈಸ್. ಯಾರ್ಯಾರು ಸಿನಿಮಾ ನೋಡಿದ್ರಿ ಗೇಮ್ ಚೇಂಜರು ಎಲ್ಲರೂ ಹೇಳ್ರಪ್ಪ ಯಾವ ಥರ ಆಯಿತು ಅಂತ ಹೇಳ್ಬಿಟ್ಟು. ಸಿನಿಮಾ ರಾಮ್ ಚರಣ್ ಅವ್ರದ್ದು ರಿಲೀಸ್ ಆಯಿತು ನೆನ್ನೆ. ಎಲ್ಲಿ ನೋಡಿದ್ರು ಅದೇ ಪೋಸ್ಟರ್ಗಳು. ಶಂಕರ್ ಅವರು ಡೈರೆಕ್ಷನಲ್ಲಿ ಬಂದಿರೋಂಥ ಸಿನಿಮಾ ಅದು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆ ಏನು ಹೇಳಬೇಕು, ಒಂದು ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ ಶಂಕರ್ ಅಂದ್ಬಿಟ್ಟು. ಸೊ ಅವರು ಒಳ್ಳೆ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಅವರು. ಸೊ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಯಾರು ಹೋಗಿದ್ರು ಎಲ್ಲರೂ ಕಾಮೆಂಟ್ ಮಾಡಿ. ನಾವು ಹೋಗೋಕ್ಕಾಗಲ್ಲ ಗೈಸ್, ಯಾಕಂದರೆ ನಮ್ಗೆ ವರ್ಕ್ಸ್ ಜಾಸ್ತಿ ಇದೆ. ಇದು ವಿಜುವಲ್ ಮಾಡೋದು ಯಾವ ಥರ ಮಾಡಿದ್ದಾರೆ ನೋಡಿ. ಗ್ರೇಟ್. ಇಂಥ ಆರ್ಟಿಸ್ಟಿಗಿಂತ ಶಾಪಿಗೆ ಇವಾಗಿದೆ ಅಂತ ನನಗೆ ಇಲ್ಲಿ ಬಂದರೆ ಗೊತ್ತಾಗ್ತಾಯಿದೆ.
ఏ వీడియో నీ పేరు తేజ. ఏం చేస్తున్నావు? ಯಾವ ఊరు మీది? ఏం చేస్తావు నువ్వు? ఎన్నో క్లాస్ చదువుతున్నావు? ఇప్పుడు ఎక్కడ వెళ్తున్నావు సైకల్లో? ನೋಡಿ ಗೈಸ್, ಬೈಪಾಸ್ ಹೋಗ್ತಾ ಇದ್ದಾನಂತೆ ಅವನು ಹುಡುಗ. ರೈಟ್ಗೆ ಹೋದರೆ ಬಳ್ಳಾರಿ, ಈ ಕಡೆಗೆ ಹೋದರೆ ಕರ್ನೂಲು. ನೋಡಿ ಯಾವ ಥರ ಇದೆಯಾ ರೋಡ್ಸು. ಮಧ್ಯದಲ್ಲಾದರೆ ನಾವು ಇದ್ದೀವಿ, ಬಾರ್ಡ್ರಲ್ಲಾದರೆ ಇದ್ದೀವಿ. ಸೊ ಹೋಗೋಣ. ನಮಸ್ಕಾರ ದೇವರು. ನಾನು ಬಂದುಬಿಟ್ಟು ಇವಾಗ ಎಮ್ಮಿಗನೂರು ಹತ್ರ ಇದ್ದೀನಿ. ಸೊ ನಂದವರದಿಂದ ಎಮ್ಮಿಗನೂರು ಬರೋಕ್ಕೆ ಒಂದು 5 ಕಿಲೋಮೀಟರ್ಸ್ ಆದರೆ ಆಯಿತು. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಜರ್ನಿ. ಸುಮಾರು ಒಂದು 45-50 ನಿಮಿಷ ಆದರೆ ಆಯಿತು ಇವಾಗ. ಸೊ 50 ನಿಮಿಷ ನಾನು ಸುಮಾರು ಒಂದು 5 ಕಿಲೋಮೀಟ್ರ್ ಆದರೆ ನಡೆದೆ. ಇವಾಗ ನೋಡ್ಬೋದು ಯಾವ ಥರ ಹೋಗ್ತಾಯಿದ್ದೀನಿ, ನಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ದೇವಸ್ಥಾನ ಒಂದು ಕಾಣಿಸ್ತು. ಇಲ್ಲಿ ಬ್ಯಾಗ್ ಇಟ್ಬಿಡೋಣ. ಬ್ಯಾಗ್ ಆದರೆ ಇಟ್ಟೆ ಹೋಗ್ತಾಯಿದ್ದೀನಿ. ದೇವಸ್ಥಾನ ಇದು. ಕಾಲ ತಳ್ಕೊಂಡೆ. ಗುರು ಏನು ಗುರು, ಇಲ್ಲಿ ಜ್ಯೂಸ್ ಬಾಟ್ಲಿದೆ. ದೇವರು ಇವತ್ತು ನಂಗೆ ಜ್ಯೂಸ್ ಕೊಟ್ಟರು. ಜ್ಯೂಸ್ ಆದರೆ ಕುಡಿಯೋಣ ಕೂತ್ಕೊಂಡು. ಫುಲ್ಲು ದಾಹ ಹೋಗ್ತಿದ್ರು. ಜ್ಯೂಸ್ ಆದರೆ ಸಿಕ್ತಿ ಇವತ್ತು ನನಗೆ. ಒಳ್ಳೆ ಜ್ಯೂಸ್ ಆದರೆ ಸಿಕ್ತಿದ್ರು ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 1:12 ಆದರೆ ಆಗಿದೆ. ಸೊ ಇಲ್ಲಿ ಬಂದೆ, ಕೂತ್ಕೊಂಡೆ, ರೆಸ್ಟ್ ಮಾಡಿದೆ. ಜ್ಯೂಸ್ ಬಾಟ್ಲಾದರೆ ಇಲ್ಲಿ ದೇವರು ಕೊಟ್ಟರು ನನಗಿವತ್ತು. ಸೊ ಕುಡಿದ್ಬಿಟ್ಟು ಆರಾಮಾಗಿ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಆಗೋಯ್ತು ರೆಸ್ಟ್ ಮಾಡಿದ್ದು. ಸ್ವಲ್ಪದ್ದು ಇನ್ನು ಹೊರಡಬೇಕು. ಇನ್ನೊಂದು 5-10 ನಿಮಿಷ ಕೂತ್ಕೊಂಡು ಹೊರಡೋದೆ. ನೋಡಿ ರೋಡಾದರೆ ಈ ಥರ ಕಾಣಿಸುತ್ತೆ. ಸೊ ದೇವಸ್ಥಾನ ಬಂದುಬಿಟ್ಟು ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯ. ಸೊ ಒಳಗಡೆ ದೇವ್ರು ತೋರಿಸ್ಬಾರ್ದು, ಇಲ್ಲಿಂದ ನಾನು ಹಂಗೆ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಎರ್ರಕೋಟ ಅಂತ ಹೇಳ್ಬಿಟ್ಟು ಈ ಹೋಗೋ ರೋಡಲ್ಲಿ ಆದರೆ ಇರುತ್ತೆ. ಇಂಥ ಎರ್ರಕೋಟ ಬಂದುಬಿಟ್ಟು ಇನ್ನೂ 1 ಕಿಲೋಮೀಟರ್ ಇದೆ. ಬಟ್ ಆ ಊರ ದೇವಸ್ಥಾನನೇ ಇದು. ಸೊ ಇಲ್ಲಾದರೆ ಇದ್ದೀವಿ, ಎಲ್ಲ ಸುತ್ತಮುತ್ತ ಗ್ರೀನರಿ, ನೇಚರ್ ಜೊತೆ. ಟುಡೇ ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ 13 ಕಿಲೋಮೀಟರ್ ಎರ್ರಕೋಟ. 13.5 ಕಿಲೋಮೀಟರ್ ಇಲ್ಲಿಂದ ಇಷ್ಟಾದರೆ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ಬೆಳಗ್ಗಿನಿಂದ. ಸೊ ಇವಾಗ ಟೈಮ್ ಬಂದು 1:30 ಆ ಥರ ಆಗ್ತಾಯಿದೆ. ಸೊ ಎರ್ರಕೋಟೆಗಾದರೆ ಬಂದಿದ್ದೀವಿ. ಸೊ ಒಳ್ಳೆ ನೇಚರು. ಬಂದಿದ ತಕ್ಷಣ ಒಳ್ಳೆ ಈ ಥರ ಓವರ್ ಟ್ಯಾಂಕ್ ಆದರೆ ಕಾಣಿಸುತ್ತೆ ನಿಮಗೆ. వచ్చేసంరా బుల్లోడా, వచ్చేసంరా బుల్లోడా ఎర్రకోటకి. చూడండి గైస్, ఇదే ఎర్రకోట. వచ్చేసాం. ఎవరు లేని రోడ్లో నేను నడిచి వెళ్తున్నా. బ్యాగ్ పట్టుకొని, ఒక జత షూస్ వేసుకొని, ఒక జత బట్టలు వేసుకొని, ఒక బ్యాగ్ వేసుకొని, ఒక మొబైల్ చేయిలో పెట్టుకొని వెళ్తూ ఉన్నాను. ఎవరంటే ఎవరు లేదు ఈ రోడ్లో, ఓన్లీ వెహికల్స్ వెళ్తున్నాయి అంతే. డ్రైవర్ ఏం చేస్తుంటాడు. ఓకే ಗೈಸ್, ಇಲ್ಲಿ ಮುಂದೆ ಕಾಣಿಸ್ತಾ ಇದಲ್ವಾ, ಇದ್ರ ಮೀನಿಂಗ್ ಏನು ಗೈಸ್? ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಏನಾದರೂ ಒಂದು ಸ್ಕೂಲ್ಸು, ಕಾಲೇಜಸ್ ಏನಾದರೂ ಇದ್ದರೆ ಈ ಥರ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಯಾರು ನೋಡ್ತಾ ಇದ್ರೆ ವೀಡಿಯೋಸ್ನ, ಯಾರು ಕಾಮೆಂಟ್ಸ್ ಮಾಡ್ತಾಯಿಲ್ಲ, ಲೈಕ್ಸ್ ಮಾಡ್ತಾಯಿಲ್ಲ, ಹಂಗೆ ಹೋಗ್ಬಿಡ್ತಾಯಿದ್ರಾ? ಆ ಥರ ಹೋಗ್ಬೇಡಿ. ಆ ಥರ ಹೋದರೆ ಏನು ಗೊತ್ತಾ ಮೀನಿಂಗು? ನೀವು ಶಾಪ್ಗೆ ಹೋಗ್ತೀರಾ, ಮೆಟೀರಿಯಲ್ಸ್ ತೊಗೊತೀರಾ, ಅಮೌಂಟ್ ಕೊಡೋಲ್ಲ. ಸೊ ಅದೇ ಮೀನಿಂಗ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ಗೆ. ಸೀದಾ ಎರ್ರಕೋಟ ಇಲ್ಲೇ ಹೋಟೆಲ್ ಆದರೆ ಇದೆ. ಮಧ್ಯಾಹ್ನ ಊಟ ಇಲ್ಲೇ ಮಾಡಿಬಿಡೋಣ. ಅಯ್ಯೋ ఇదే హోటల్లో. అంకల్ ఏదైనా ఫుడ్ ఉందా? అన్నం మధ్యాహ్నం ఫుడ్ ఏం లేదా ఇక్కడ? అవునా? అన్నం ఎక్కడ దొరుకుతుంది అంకల్? దొరుకుతుందా? ಗೈಸ್ ನಮ್ಮ ಅದೃಷ್ಟ ಇಲ್ಲ ಗೈಸ್, ಇವತ್ತು ಊಟ ಸಿಗಲಿಲ್ಲ. ಮುಂದಕ್ಕೆ ಹೋಗೋಣ, ವಿಲ್ ಟ್ರೈ. ಇಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಇದು ಹೋಟೆಲ್ ಬಂದುಬಿಟ್ಟು ಊಟದಲ್ಲ, ಓನ್ಲಿ ಚಾಯ್. ಗುರು ಊಟ ಏನು ಸಿಗಲಿಲ್ಲ ಗುರು. ಇವಾಗ
ರೋಡಲ್ಲಿ ನಡ್ಕೊಂಡು ಬರ್ತಾಯಿದ್ದೆ. ಸೊ ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಆ ಶಾಪಲ್ಲಿ ಹೋಗ್ಬಿಟ್ಟು ಚಕ್ಲಿಗಳು ಅದು ಇದು ತಿನ್ಕೊಂಬಂದೆ ನೋಡಿ. ಇವಾಗ ಮತ್ತೆ ಚಕ್ಲಿನೇ ತಿಂತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಈ ರೋಡಲ್ಲಂತೂ ಹೋಟೆಲ್ಸೇ ಜಾಸ್ತಿ ಇಲ್ಲ. ಸೊ ಅದಕ್ಕೋಸ್ಕರ ಬರೀ ಚಕ್ಲಿನೇ ತಿನ್ಕೊಂಡು ಹೋಗ್ಬಿಡೋದು. ಒಂದೊಂದು ಟೈಮ್ ಅಡ್ಜಸ್ಟ್ ಆಗಬೇಕು, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಇತ್ತು, ಸೊ ಅದು ಕ್ಲೋಸ್ ಆಗಿದೆ. ಸೊ ಇನ್ನು ನಾವು ಬಂದುಬಿಟ್ಟು ಇನ್ನು ಬರೀ ಫುಡ್ಗೋಸ್ಕರ ಇನ್ನೂ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೊ ಲೆಟ್ಸ್ ಟ್ರೈ 6 ಕಿಲೋಮೀಟ್ರ್ ಹೋಗೋಣ, ಏನು ಪರವಾಗಿಲ್ಲ. ಸ್ವಲ್ಪ ಅದು ಇದು ತಿಂದೆ ನಾನು. ಸೊ ಬನ್ನಿ ಹೋಗೋಣ. ಊಟ ಸಿಗಲಿಲ್ಲ ನಮಗೆ. ಇನ್ನೂ ನಮ್ಮ ಫುಡ್ಗೋಸ್ಕರ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಾವು. 6 ಕಿಲೋಮೀಟ್ರ್ ಹೋದರೆ ಸುಮಾರು ಒಂದು 17 ಕಿಲೋಮೀಟ್ರ್ ಕವರ್ ಆಗೋಗುತ್ತೆ. 17 ಕಿಲೋಮೀಟ್ರ್ 100%. ಇನ್ನು 6 ಕಿಲೋಮೀಟ್ರ್ ನಡ್ಕೊಂಡು 17 ಕಿಲೋಮೀಟ್ರ್. ಆಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಇನ್ನು 3 ಕಿಲೋಮೀಟ್ರ್ ಇರುತ್ತೆ. ಅದು ನಡೆದುಬಿಟ್ರೆ ಮುಗಿದೋಯ್ತು. ಹಳೆ ಸಂಬಂಧ. ನಾವು ಐ ಮೀನ್ ಸೆಂಟ್ ಜೋಸೆಫ್ ಕಾಲೇಜ್. ಗೈಸ್ ನಾನು ಬಂದುಬಿಟ್ಟು ಇವಾಗ ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಬರ್ತಾಯಿದ್ದೀನಿ ನಡ್ಕೊಂಡು. ನೋಡ್ಬೋದು ರೋಡ್ ನೋಡಿ ಗೈಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಬರ್ತಾಯಿದೆ. ಇಲ್ಲಿ ಮಿರ್ಚಿ ನೋಡ್ರಪ್ಪ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ದೊಡ್ಡ ದೊಡ್ಡ ಮಿರ್ಚಿಗಳು ಇವೆಲ್ಲ ನೋಡಿ, ಎಲ್ಲ ರಾಶಿಗಳು ಗಟ್ಟಲೆ ಹಾಕ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಮಿರ್ಚಿನೇ ಇದು ನಿಮ್ಗೆ ಕಾಣಿಸ್ತಾ ಇರೋದು. ಎನ್ನೆನ್ನೋ ಜನ್ಮಲ ಬಂಧಂ ನೀದಿ ನಾದಿ, ఎన్నటికీ మాయని మమత నాది నేది, ఒక్క క్షణం నిన్ను వదిలి నేనుండలేను, ఎన్నెన్నో జన్మల బంధం నీది నాది, ఎన్నటికీ మాయని మమత నాది నీది. ಇವಾಗ ಟೈಮ್ ಬಂದುಬಿಟ್ಟು 3:45 ಆದರೆ ಆಗಿದೆ. ಸೊ ಇವಾಗ ನಾವು ಬಂದುಬಿಟ್ಟು ರಾಳ್ಳದೊಡ್ಡಿ ಹತ್ರ ಇದ್ದೀವಿ. ಸೊ ನೋಡಿದಲ್ವಾ, ರಾಳ್ಳದೊಡ್ಡಿ ಗ್ರಾಮಗೆ ಸ್ವಾಗತ ಸುಸ್ವಾಗತ. ಆದರೆ ನಡ್ಕೊಂಬಂದು ಬೆಳಗ್ಗಿನಿಂದ ಗೈಸ್ ಇವಾಗ 3:45 ಆದರೆ ಆಗ್ತಾಯಿದೆ. ಇನ್ನೂ ಊಟನೇ ಮಾಡಿಲ್ಲ ಗೈಸ್. ಯಾವ ಊರಲ್ಲಂದರೆ ಯಾವ ಊರಲ್ಲಿ ಸ್ವಲ್ಪ ಕೂಡ ರೈಸ್ ಅನ್ನೋದೇ ಇಲ್ಲ, ಅಂದರೆ ಹೋಟೆಲ್ಸೇ ಇಲ್ಲ ಎಲ್ಲಿ ಊಟ ಮಾಡೋಕ್ಕೆ. ಊಟನೇ ಮಾಡಿಲ್ಲ ಗೈಸ್. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋನು 3:45 ಆಗಿದೆ, ಇದುವರೆಗೂ ಊಟನೇ ಮಾಡಿಲ್ಲ. ಸ್ವಲ್ಪ ಚಕ್ಲಿ ತಿಂದೆ ಅಷ್ಟೇ ಗೈಸ್. ತುಂಬ ಹಸುವಾಗ್ತಾಯಿದೆ. ಇನ್ನೂ ನಮ್ಗೆ ಊಟ ಹೋಗ್ಬೇಕಂದ್ರೆ ಇನ್ನೂ 4 ಕಿಲೋಮೀಟ್ರ್ ಹೋಗಬೇಕು. ಸೊ ಬನ್ನಿ ನಡ್ಕೊಂಡು ಹೋಗ್ತಾ ಇರೋಣ. ನೋಡಿ ರಾಳ್ಳದೊಡ್ಡಿ ಆದರೆ ಈ ಥರ ಕಾಣಿಸುತ್ತೆ ನಿಮಗೆ. ನಡೆದು ಬೆಳಗ್ಗಿನಿಂದ ಕಾಲೆಲ್ಲ ಹೋಯ್ತು ಗೈಸ್. ಅಪ್ಪ ಇನ್ನೂ ಊಟನೇ ಮಾಡಿಲ್ಲ, ಹಾಗೆ ನಡೀತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಷ್ಟೇ. ನೋಡಿ ಹೋಗ್ತಾ ಇರೋಣ. ಇನ್ನೂ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ಇನ್ನು 4 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ಸುಮಾರು 16 ಕಿಲೋಮೀಟ್ರ್ ಆದರೆ ನಡೆದಿದ್ದೀನಿ ಇವತ್ತು. 3:45ಗೆ 16 ಕಿಲೋಮೀಟ್ರ್ ನಡೆದಾಕಿದ್ದೀನಿ ಬೆಳಗ್ಗಿನಿಂದ. ಇನ್ನು 4 ಕಿಲೋಮೀಟ್ರ್ ಇದೆ. 4 ಕಿಲೋಮೀಟ್ರ್ ನಡೆದ್ರೆ ಟೋಟಲ್ ಕಂಪ್ಲೀಟ್ ಆಗೋಗುತ್ತೆ ನಮ್ಮದು ಇವತ್ತೊಂದು. ನಡೀರಿ ಹೋಗೋಣ. ಅಟ್ಲೀಸ್ಟ್ 1 ಕಿಲೋಮೀಟ್ರ್ ಅದು ಜಾಸ್ತಿ ನಡಿಬೇಕು ಅಂದ್ಕೊಂಡಿದ್ದೆ, ಬಟ್ ಕರೆಕ್ಟಾಗಿ 20 ಕಿಲೋಮೀಟ್ರ್ ಮೇಲೆ ಹೋಗ್ಬಿಡ್ತದೆ ಅದು ಸ್ವಲ್ಪ. ಗುರು ಯಾರಂದರೆ ಯಾರೂ ಇಲ್ಲ ಗುರು, ಇಲ್ಲಿ ಮಾತಾಡ್ಸೋಣ ಅಂತ ಹೇಳಿದ್ರೆ ಯಾರೂ ಕಾಣಿಸ್ತಾನೇ ಇಲ್ಲ. ಸೊ ಇನ್ನು ಕೆಲವೇ ಹೊತ್ತಲ್ಲಿ ಆದರೆ ನಾವು ಇನ್ನು 4 ಕಿಲೋಮೀಟ್ರ್ ಇದೆ, ಹೋಗ್ಬಿಡೋಣ. ಸೊ ನಮ್ಮ ಜರ್ನಿ ಆದರೆ ಅಲ್ಲಿ ಕೊನೆ ಆಗಿಬಿಡುತ್ತೆ. ಸೊ ಇವಾಗ ನಾನು ಬಂದುಬಿಟ್ಟು ರಾಳ್ಳದೊಡ್ಡಿದಲ್ಲಿ ಆದರೆ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ವ, ತೋರಿಸಿದ್ನಲ್ವ. ಸೊ ಅದೇ ವಿಲೇಜಲ್ಲಾದರೆ ಇದ್ದೀನಿ ನಾನು ಇವಾಗ. ಸೊ ಇನ್ನೊಂದು 4 ಕಿಲೋಮೀಟ್ರಲ್ಲಾದರೆ ನಾವು ಲಾಸ್ಟ್ ಕೊನೆ ಆಗುತ್ತೆ ಇವತ್ತು. ಮತ್ತು ಅಲ್ಲಿ ಫುಡ್ಡು ಸಿಗುತ್ತೆ ನಮಗೆ. ಸೊ ಅಲ್ಲಾದರೆ ಇವತ್ತು ಸ್ಟೇ ಮಾಡೋಣ. ಲೆಟ್ಸ್ ಗೋ ಹೋಗೋಣವಾ, ಕಮ್. ఎవరో చూడాలి అని నాట్యమాడదే నెమలి, ಬಾಯ್ ಸರ್. ಗೈಸ್ ದೊಡ್ಡದ ಗೈಸ್ ನಮಗೆ ಬಾಯ್ ಹೇಳಿದ್ರು ಅವರು. ಹಲೋ ಏಮ್ నీ పేరు? ಸುಷ್ಮಿತಾ. ಬಾಯ್ ನೋಡಿದ್ರೆ ಗೈಸ್, ಚಿಕ್ಕ ಮಕ್ಕಳು ನಾವು ಮಾತಾಡ್ಸ್ರಿ ಯಾರು ಬೇಕಂದ್ರೆ ಮಾತಾಡ್ಸ್ತಾರೆ ಅನ್ನೋದಕ್ಕಿದೆ ಉದಾಹರಣೆ. ನಮಸ್ಕಾರ ದೇವರು,
ನಾನು ಬೆಳಗ್ಗೆನಿಂದ ಒಂದು 17 ಕಿಲೋಮೀಟ್ರ್ ಆದರೆ ನಡೆದಿದ್ದೀನಿ. ನಿಂದ ಯರಕೋಟ ಬಿಟ್ಟು ಸುಮಾರು ಕಿಲೋಮೀಟ್ರ್ ಆದರೆ ಮುಂದಕ್ಕೆ ಬಂದಿದ್ದೀನಿ ನಾನು. ಸೊ ರೋಡ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಯಾರಂದರೆ ಯಾರೂ ಇಲ್ಲ. ನಮಸ್ಕಾರ ದೇವರು, ನಾನು ಬಂದುಬಿಟ್ಟು ಇವಾಗ ಗೋನಿಗಂಡ್ಲ ಅನ್ನೋ ವಿಲೇಜಲ್ಲಿ ಹತ್ರ ಇದ್ದೀನಿ. ಸೊ ಕರ್ನೂಲ್ ಡಿಸ್ಟಿಕ್ಕು, ಸುಮಾರು 21 ಕಿಲೋಮೀಟರ್ ಆದರೆ ನಡ್ಕೊಂಡು ಇಲ್ಲಿಗಾದರೆ ಬಂದಿದ್ದೀನಿ. ಸೊ ನೀವು ನೋಡ್ಬೋದು ನನ್ನ ಮನೆ ಹತ್ರ ನಿಮ್ಗೆ ಈ ಥರ ಕಾಣಿಸುತ್ತೆ ಕಂಪ್ಲೀಟು ನೋಡಿ. ಇವಾಗ ಬಂದುಬಿಟ್ಟು ನಾನು ಒಂದು ನಯರ ಪೆಟ್ರೋಲ್ ಬಂಕಲ್ಲಾದರೆ ಇದ್ದೀನಿ, ರೋಡ್ ಪಕ್ಕದಲ್ಲಿ ಗೋನಿಗಂಡ್ಲ ಅನ್ನೋ ಒಂದು ಊರಲ್ಲಿ. ಸೊ ನೋಡಿ ನನ್ನ ಮನೆ ಈ ಥರ ಕಾಣಿಸುತ್ತೆ ನಿಮಗೆ. ಮನೆ ಒಳಗಡೆ ಹೋಗಿದ ತಕ್ಷಣ ನೋಡಿ ಈ ಥರ ಆದರೆ ಇರುತ್ತೆ ಒಳಗಡೆ. ಏನು ಇನ್ನೂ ಅರೇಂಜ್ಮೆಂಟ್ ಮಾಡಿಲ್ಲ, ಬ್ಯಾಗ್ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ ಅಷ್ಟೇ.